ಎಲ್ಲರಿಗೂ ನಮಸ್ಕಾರ. ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ಭಾವಿಸ್ತೀವಿ. ಸೊ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಕೂಡ ನಿಮ್ಮಲ್ಲಿ ಕೇಳ್ಕೊತೀವಿ. ನೋಡಿ, ಈಗ ಶ್ರಾವಣ ಮಾಸದಲ್ಲಿ ಬರುವಂಥ ಶುಭ ದಿನಗಳು ಹಾಗೂ ಅಮೃತ ಸಿದ್ಧಿ ಯೋಗ, ದಗ್ಧ ಯೋಗ, ಮೃತ್ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಶ್ರಾವಣ ಮಾಸ ಬಂದು ಆಗಸ್ಟ್ 13ನೇ ತಾರೀಕಿಂದ ಸೆಪ್ಟೆಂಬರ್ 11ನೇ ತಾರೀಕುವರೆಗೂ ಶ್ರಾವಣ ಮಾಸ ಇರುತ್ತೆ. ಆ ಶ್ರಾವಣ ಮಾಸದಲ್ಲಿ ಮೊದಲಿಗೆ ಅಮೃತ ಸಿದ್ಧಿ ಯೋಗ ನಮಗೆ ಆಗಸ್ಟ್ 16ನೇ ತಾರೀಕು ಭಾನುವಾರದ ದಿವಸ ಹಸ್ತ ನಕ್ಷತ್ರ ಕೂಡಿರೋದ್ರಿಂದ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ. ಹಾಗೆ ಸೆಪ್ಟೆಂಬರ್ 1ನೇ ತಾರೀಕು ಕೂಡ ನಮಗೆ ಸೆಪ್ಟೆಂಬರ್ 1ನೇ ತಾರೀಕು ಮಂಗಳವಾರದ ದಿವಸ ಅಶ್ವಿನ ನಕ್ಷತ್ರದೊಂದಿಗೆ ಕೂಡಿರೋದ್ರಿಂದ ನಾವು ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ. ಹಾಗೆ ಇನ್ನೊಂದು ಸಮಸ್ಯೆ ಇದೆ. ಆ ಮಂಗಳವಾರ ದಿವಸ 1ನೇ ತಾರೀಕು ಪಂಚಮಿ ತಿಥಿ ಕೂಡೋದ್ರಿಂದ ದಗ್ಧ ಯೋಗ ಅಂತ ಕೂಡ ಕರಿತೀವಿ. ಸೊ ಬೆಳಗ್ಗೆ 7:42 ಅಮೃತ ಸಿದ್ಧಿ ಯೋಗ ಇರುತ್ತೆ. ನಂತರ ಅದು ದಗ್ಧ ಯೋಗ ಆಗುತ್ತೆ. ಸೊ 7:42 ಮೇಲೆ ಶುಭ ಕಾರ್ಯಗಳು ಬೇಡ ಅಂತ ಹೇಳ್ತೀನಿ. ಅದಾದಮೇಲೆ ದಗ್ಧ ಯೋಗಗಳು ಜುಲೈ 4ನೇ ತಾರೀಕು ಶುಕ್ರವಾರ ದಿವಸ ಅಷ್ಟಮಿ ತಿಥಿ ದಗ್ಧ ಯೋಗ. ನಂತರ 5ನೇ ತಾರೀಕು ಶನಿವಾರ ನವಮಿ ತಿಥಿ ದಗ್ಧ ಯೋಗ. ನಂತರ ಸೋಮವಾರ ಏಕಾದಶಿ ದಗ್ಧ ಯೋಗ. ಅದನ್ನು ಹೊರತುಪಡಿಸಿದರೆ ಶ್ರಾವಣ ಮಾಸದಲ್ಲಿ ದಗ್ಧ ಯೋಗ ಯಾವುದೂ ಇರೋದಿಲ್ಲ. 4 ದಗ್ಧ ಯೋಗಗಳು ಬರುತ್ತೆ. ನಂತರ ಮೃತ್ಯೋಗ ಯಾವುದೂ ಕೂಡ ಬಂದಿಲ್ಲ. ಸೊ ಸಂಕ್ರಮಣ ಬಂದು ಆಗಸ್ಟ್ 17ನೇ ತಾರೀಕು ಸೋಮವಾರ ದಿವಸ ಸಂಕ್ರಮಣ ಆಗ್ತದೆ 7:59 ಬೆಳಗ್ಗೆ. ಸೊ ಹಾಗಾಗಿ ಆವತ್ತಿನ ದಿವಸ ಯಾವ ಶುಭ ಕಾರ್ಯಗಳು ಬೇಡ. ಜ್ಞಾಪಕ ಇಟ್ಕೊಳ್ಳಿ, ಸಂಕ್ರಮಣದ ದಿವಸ ಯಾವ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ದಗ್ಧ ಯೋಗ ಮತ್ತು ಮೃತ್ಯೋಗ ಇದ್ದಾಗ ನಾವು ಅದನ್ನು ಬಿಡಲೇಬೇಕಾಗ್ತದೆ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.